ಸಾಲ ಅಂದರೆ ಮೈ ಜುಮ್ಮನುತ್ತೆ. ಸಾಲವೇ ಶೂಲ ಅಂತಾರೆ. ಸಾಲ ಮಾಡೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ನಾವು ಸಾಲದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಭಾರತದಲ್ಲಿ ಅತಿ ಹೆಚ್ಚು ಸಾಲ ಹೊಂದಿರುವಂತಹ ರಾಜ್ಯ ಯಾವುದು ಗೊತ್ತಾ? ಸಾಲ ಪಡೆಯೋದ್ರಲ್ಲಿ ಕರ್ನಾಟಕದ ಸ್ಥಾನ ಯಾವ ಸ್ಥಾನದಲ್ಲಿದೆ ಗೊತ್ತಾ? ಹಾಗಾದರೆ ಯಾವ ರಾಜ್ಯ ಅತಿ ಹೆಚ್ಚು ಸಾಲ ಪಡೆದಿದೆ? ಎಸ್, ಸಾಲ ಅಂದರೆ ಮೈ ಜುಮ್ಮೆನ್ನುತ್ತೆ. ಸಾಲವೇ ಶೂಲ. ಸಾಲ ತಗೊಂಡ್ರೆ, ಸಾಲ ಮಾಡಿಬಿಟ್ರೆ ಮುಗಿದೋಯ್ತು ಕತೆ. ಸಾಲ ಕೊಟ್ಟವರು ಪ್ರತಿನಿತ್ಯ ಅವ್ರನ್ನ ಕಾಡಿಸ್ತಾ ಇರ್ತಾರೆ, ಪೀಡಿಸ್ತಾ ಇರ್ತಾರೆ. ಸಾಲ ಮಾಡೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ನಾವು ಸಾಲದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಥವಾ ಸಾಲದ ಬಗ್ಗೆ ಸುದ್ದಿಯನ್ನು ಮಾಡ್ತಿದ್ದೀವಿ, ಸಾಲದ ಬಗ್ಗೆ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಒಂದು ಕಾರಣ ಕೂಡ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಸಾಲ ಹೊಂದಿರುವಂತಹ ರಾಜ್ಯ ಯಾವುದು? ಸಾಲ ಪಡೆಯೋದ್ರಲ್ಲಿ ಕರ್ನಾಟಕದ ಸ್ಥಾನ ಯಾವ ಹಂತದಲ್ಲಿದೆ? ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಾಲ ಪಡೆಯೋದ್ರಲ್ಲಿ ತಮಿಳುನಾಡು, ಉತ್ತರ ಪ್ರದೇಶ, ಮಹಾರಾಷ್ಟ್ರ ದೊಡ್ಡ ಪಾಲನ್ನು ಪಡೆಯುತ್ತವೆ. ಸಾಲ ಪಡೆಯೋದ್ರಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಗೊತ್ತಾ? 5ನೇ ಸ್ಥಾನದಲ್ಲಿದೆ. ಎಸ್, ಕರ್ನಾಟಕ ಸಾಲ ಪಡೆಯೋದ್ರಲ್ಲಿ 5ನೇ ಸ್ಥಾನವನ್ನು ಅಲಂಕರಿಸಿರುವಂತಹದ್ದು. ಆರ್ಥಿಕ ಎದುರಿಸುವ ರಾಜ್ಯಗಳು ಹೆಚ್ಚು ಸಾಲ ಮಾಡುತ್ತವೆ. ತಮಿಳುನಾಡು ಸುಮಾರು 8.3 ಲಕ್ಷ ಕೋಟಿ ಸಾಲ ಮಾಡಿದೆ. ಉತ್ತರ ಪ್ರದೇಶ 7.7 ಲಕ್ಷ ಕೋಟಿ ಸಾಲ ಮಾಡಿದೆ. ಹಾಗೆ ಕರ್ನಾಟಕ ಕೂಡ 6.0 ಲಕ್ಷ ಕೋಟಿ ಸಾಲ ಮಾಡಿದೆ. ಇನ್ನು ಜಿ ಎಸ್ ಟಿ ಪಿಯಲ್ಲಿ ಕಂಪೇರ್ ಮಾಡಿದರೆ ಕರ್ನಾಟಕ 24% ಸಾಲ ಹೊಂದಿದೆ. ಎಸ್, ಕರ್ನಾಟಕ ಈಗ 5ನೇ ಸ್ಥಾನದಲ್ಲಿ. ಅದು ಯಾವ ವಿಚಾರಕ್ಕೆ ಅಂತ? ಎಸ್, ಸಾಲದ ವಿಚಾರದಲ್ಲಿ ಯಾವ ಹಂತದಲ್ಲಿದೆ ಅಂತಂತಂದರೆ 5ನೇ ಸ್ಥಾನದಲ್ಲಿದೆ. ತಮಿಳುನಾಡು, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ತಮಿಳುನಾಡು, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ತಮಿಳುನಾಡು ಸುಮಾರು 8.3 ಲಕ್ಷ ಕೋಟಿ ಸಾಲ ಮಾಡಿದರೆ ಉತ್ತರ ಪ್ರದೇಶ ಅಂದರೆ UP 7.7 ಲಕ್ಷ ಕೋಟಿ ಸಾಲ ಮಾಡಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕ 6.0 ಲಕ್ಷ ಕೋಟಿ ಸಾಲ ಮಾಡಿರುವಂತಹದ್ದು. ಇನ್ನು GSTPಯಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕ 24% ಸಾಲ ಹೊಂದಿರುವಂತಹ ಒಂದು ರಾಜ್ಯ. ಎಸ್, ಸಾಲ ಮಾಡೋ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ಬಹಳ ಎಚ್ಚರಿಕೆ ಇರಬೇಕು. ಸಾಲ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟವನ್ನು ಕೂಡ ಎದುರಿಸಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಮಹಾರಾಷ್ಟ್ರ, ತಮಿಳುನಾಡು, UP